ಧರ್ಮಸ್ಥಳ ಪ್ರಕರಣ ಸೂಕ್ಷ್ಮ ವಿಷಯ. ದೇವರು ಮಠ ಮಂದಿರದ ಮೇಲೆ ಮೊದಲಿಂದಲೂ ನಂಬಿಕೆ ಇಟ್ಟವನು ನಾನು. ರಾಜ್ಯ ಸರ್ಕಾರ ಯೋಚನೆ ಮಾಡಿ ಎಸ್ಐಟಿ ರಚಿಸಿ ಯಾರಿಗೂ ತೊಂದರೆ ಆಗದಂತೆ ಎಚ್ಚರ ವಹಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದರು. ಅವರು ಸೋಮವಾರ ನಗರದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿ, ದೇವರು ದೊಡ್ಡವರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ರಚಿಸಿದಾಗ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪರಿವಾರದವರು ಸ್ವಾಗತಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಎಲ್ಲ ರೀತಿಯ ಎಚ್ಚರ ವಹಿಸಲಾಗಿದೆ. ಧರ್ಮಸ್ಥಳ ವಿಚಾರದಲ್ಲಿ ವ್ಯತ್ಯಾಸವಾಗುವುದಿಲ್ಲ. ವೀರೇಂದ್ರ ಹೆಗ್ಗಡೆ ಪೂಜನೀಯರು. ಪ್ರಪಂಚಕ್ಕೆ ನ್ಯಾಯ ಕೊಟ್ಟಿರುವ ಪುಣ್ಯ ಕ್ಷೇತ್ರ ಧರ್ಮಸ್ಥಳ. ಅಲ್ಲಿ ಏನೂ ಆಗುವುದಿಲ್ಲ, ನ್ಯಾಯ ದೊರೆಯುತ್ತದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗುವುದಿಲ್ಲ ಎಂದು ಹೇಳಿದರು. ನೋಡಿ, ಇದು ಬಹಳ ಸೂಕ್ಷ್ಮವಾದಂಥ ವಿಷಯ. ನಾನು ಅದರಲ್ಲೂ ವಿಶೇಷವಾಗಿ ದೇವರು ಮಠ ನಂಬುವ, ನಾನು ಸಣ್ಣಿಂದ ಹೆಚ್ಚು ಕಡಿಮೆ ಒಂದು ನನಗೆ ಗೊತ್ತಿದ್ದ ಹಾಗೆ ನಾನು ನ್ಯೂ ಇಯರ್ ಧರ್ಮಸ್ಥಳದಲ್ಲೇ ಮಾಡ್ತಿದ್ದೆ. ಈಗೀಗ ರಾಜಕಾರಣಕ್ಕೆ ಬಂದ್ಮೇಲೆ ಎಲ್ಲ ಫ್ರೆಂಡ್ಸು ಅವರು ಇವರು ಸಿಕ್ಕಿ ವರ್ಷಕ್ಕೊಂದ್ಸಲ ಆದ್ರೂ ಹೋಗ್ತೇನೆ. ಬಹಳ ಭಕ್ತಿ ಇದೆ. ನಾವು ಧರ್ಮಸ್ಥಳದ ಹೆಸರು ಹೇಳಿದ್ರೆ ನಾವು ಅಲ್ಲಿಂದ ಎದ್ಕೊಂಡು ಹೋಗ್ಬಿಡ್ತೇವೆ. ಅಂದ್ರೆ ಅದೇ ದೇವರೇ ದೊಡ್ಡದು, ನಾವು ದೊಡ್ಡವರು ಅಲ್ಲ ಅಂದ್ರೆ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾರೆ. SIT ಏನ್ ಮಾಡಿದ್ದಾರೆ, ಅವರು ಏನು ಸ್ವಾಮೀಜಿ ಅವರ ವೀರೇಂದ್ರ ಹೆಗ್ಗಡೆಯವರ ತಮ್ಮನೇ ಸ್ವಾಗತ ಅಂದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸಿದ್ದಾರೆ. ನಾವು SIT ಮಾಡೋದು ಅಥವಾ ಕಾನೂನು ರೀತಿಯಲ್ಲಿ ಅದನ್ನ ಫಾಲೋ ಮಾಡೋದು ತಪ್ಪಲ್ಲ. ಅದು ಮಾಡದಿದ್ರೆ ಮತ್ತೆ ಬೇರೆ ರೂಟ್ ಹಿಡಿತದೆ ಅನ್ನುವಂತ ಒಂದು ನಿರ್ಧಾರದಿಂದ ನಾವು ಬಹಳ ಯೋಚನೆ ಮಾಡಿ ಅವ್ರ ಹತ್ರ ಸಂಪರ್ಕ ತಗೊಂಡು ಯಾರಿಗೂ ತೊಂದರೆ ಆಗ್ಬಾರ್ದು, ಇದು ಸುಳ್ಳು ಅನ್ನೋದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನನ್ನ ವಿಷಯನೂ ಮಾತಾಡೋದು. ಆ ಟೀಮಲ್ಲಿ ಇದ್ದವ್ರು ಏನ್ ಮಾಡ್ಲಿಕ್ಕಾಗ್ತದೆ, ಮಾತಾಡ್ತಾರೆ, ಬಿಟ್ಬಿಡೋದು. ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೆ ಧರ್ಮಸ್ಥಳದ ವಿಷಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು, ನಾವು ದೇವರಿಗೆ ಹೇಗೆ ಒಂದು ಹೂ ಹಾಕ್ತೇವೋ ವೀರೇಂದ್ರ ಹೆಗ್ಗಡೆಯವ್ರ ಫೋಟೋಕ್ಕೂ ಒಂದು ಹೂ ಹಾಕಿ ನಾವು ಹೊರಗೆ ಬಿಡ್ತೇವೆ. ನಮ್ಮ ಪ್ರತಿಯೊಬ್ಬ ಮನೆಯಲ್ಲಿ ಅವ್ರ ಫೋಟೋ ಇದೆ, ಅಷ್ಟು ಗೌರವ ಇದೆ. ವರ್ಷಗೊಂದ್ಸಲ ಅವ್ರ ಏನು ಅವ್ರ ಆಸಕ್ತಿ ಅನ್ನೋದ್ರಿಂದ ಅವ್ರಿಗೆ ಶಕ್ತಿ ಇದ್ದಷ್ಟು ತಗೊಂಡು ಹೋಗಿ ಅಲ್ಲಿ ನಾವು ನಮ್ದು ಏನಾದ್ರೂ ತಪ್ಪಾದ್ರೆ ಕ್ಷಮಿಸೋದಡಿ ಉಂಡಿಗೆ ಹಾಕಿ ಕೈ ಮುಕ್ಕೊಂಡು ಪೂಜ್ಯರ ಕಾಲಕ್ಕೆ ಬಿದ್ದು ನಾವು ಏನಾದ್ರೂ ವ್ಯತ್ಯಾಸ ಆದ್ರೆ ಸರಿ ಮಾಡಪ್ಪ ಅನ್ನಡಿ, ನೀವೇ ದೇವರು ಅನ್ನಡಿ ನಾವು ನಂಬಿದ್ದು. ಹಾಗಾಗಿ ದಯವಿಟ್ಟು ನಾನು ಆ ವಿಷಯದ ಬಗ್ಗೆ ಕಡಾಖಂಡಿತವಾಗಿ ಹೇಳ್ತೀನಿ. ಅಲ್ಲಿ ಏನೇ ಇದ್ರು ಇಡೀ ಪ್ರಪಂಚಕ್ಕೆ ನ್ಯಾಯ ಕೊಟ್ಟಂಥದ್ದು ಧರ್ಮಸ್ಥಳ. ಇದು ನ್ಯಾಯ ಬರ್ತದೆ, ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ನಮ್ಮ ಸರ್ಕಾರ ಆಗ್ಲಿ ಅಥವಾ ಯಾವುದೇ ಶಾಸಕರಾಗ್ಲಿ ಇದ್ರ ಬಗ್ಗೆ ಎಲ್ಲೂ ಏನೂ ಮಾತಾಡಬಾರ್ದು ಅನ್ನೋದು ನಾವು ತೀರ್ಮಾನ ಮಾಡಿದ್ದೇವೆ. ನ್ಯಾಯವಾಗಿ ಎಲ್ಲೂ ವ್ಯತ್ಯಾಸ ಆಗದೆ ನ್ಯಾಯವಾಗಿ ಏನು ಎಲ್ಲರ ಏನು ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥದ್ದು ಮಾಡೋದಿಲ್ಲ. ನಾವು ಅದನ್ನ ನಂಬಿಕೊಂಡಿದ್ದೇವೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಉತ್ತಮವಾಗಿ ಒಳ್ಳೆಯ ರೀತಿಯಲ್ಲಿದೆ. ಸೌಹಾರ್ದ ಸಹಕಾರಿಗಳು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಹಣ ಮೀಸಲು ಇಡಬೇಕು ಎಂಬ ಮಸೂದೆಯನ್ನು ಜಾರಿಗೊಳಿಸಲು ತೀರ್ಮಾನಿಸಿ ಮಸೂದೆ ಮಂಡಿಸಲಾಗಿತ್ತು. ಆದರೆ ಕಾನೂನು ರೂಪವಾಗಿಲ್ಲ. ಈ ವಿಧೇಯಕವು ಜಿಲ್ಲೆ ಹಾಗೂ ರಾಜ್ಯಕ್ಕೆ ಪೂರಕವಾಗಿತ್ತು ಎಂದರು. ಇನ್ನು ಬೇಡ್ತಿ ವರದಾ ನದಿ ಜೋಡಣೆ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ನದಿ ಜೋಡಣೆ ನಮ್ಮ ಜಿಲ್ಲೆಗೆ ತೊಂದರೆಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಎಂದು ಹೇಳಿದರು. ಇನ್ನು ಗ್ರಾಮೀಣ ನಗರ ಲೋಕೋಪಯೋಗಿ ಇಲಾಖೆ ರಸ್ತೆಯ ದುರಸ್ತಿ ಕಾರ್ಯ ನಡೆಸುತ್ತೇವೆ. ರಾಷ್ಟ್ರೀಯ ಹೆದ್ದಾರಿ ನಿಯಂತ್ರಣ ನಮ್ಮ ಕೈಯಲ್ಲಿ ಇಲ್ಲ ಎಂದು ಹೇಳಿದರು. ಸುಮಾರು 175-177 ಎಷ್ಟೇ ಇದೆ ವ್ಯವಸಾಯ ಸಹಕಾರಿ ಬ್ಯಾಂಕು, ಒಂದು 300 ಚಿಲ್ಲರೆ ಕೋಆಪರೇಟಿವ್ ಉಂಟು. ಅದರಲ್ಲಿ ಸೌಹಾರ್ದನೂ ಬಂತು. ಕೆಲವು ಇದು ಮಾರ್ಕೆಟಿಂಗ್ ಸೊಸೈಟಿ ಒಂದು ಆಗ್ತಿದೆ. ಅದು ಎಲ್ಲ ಯೋಚನೆ ಮಾಡಿದ್ರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲನೂ ಸುರಕ್ಷಿತವಾಗಿ ನಡೀತಾ ಇದೆ. KDCC ಬ್ಯಾಂಕ್ ಅಲ್ಲಿ ಯಾವ ಕಲಹನೂ ಇಲ್ಲ. ಅಕ್ಟೋಬರ್ 25ಕ್ಕೆ ಇಲೆಕ್ಷನ್. ಈ ಸಲ ಹಾಗಾಗಿಲ್ಲ ಸರ್. ಏನು ವೋಟ್ ಹಾಕಿ ಹೊತ್ತು ತಗೊಳ್ತಾರಲ್ಲ, ಅದಕ್ಕೋಸ್ಕರನೇ ಜಿಲ್ಲೆಯಲ್ಲಿ ಸುಮಾರು ಕಡೆ ಜಗಳ ಆಯ್ತು, ಇಶ್ಯೂ ಆಯ್ತು, ಕಿಡ್ನಾಪ್ ಎಲ್ಲ ಆಯ್ತು. ತಮ್ಮ ಗಮನಕ್ಕೆ ಬಂದಿರೋ ಅದೇನು ಈಗ ಏನಾಗಿದೆ ಅಂದ್ರೆ ಇವರೇ ನಾವು DCC ಬ್ಯಾಂಕ್ ಅಲ್ಲಿ ಡೈರೆಕ್ಟರ್ ಆಗ್ಬೇಕು ಅನ್ನುವಂಥದ್ದು ಒಂದು ಉಮೇದೇ ಇರ್ತದೆ. ಮೊದಲೆಲ್ಲ ಏನಾಗಿತ್ತು ನಿಮಗೂ ಗೊತ್ತಿದ್ದಂಥದ್ದು, ಒಂದೇ ಫ್ಯಾಮಿಲಿಯವರು ಅಜ್ಜ ಆದ್ಮೇಲೆ ಮಗ ಆದ್ಮೇಲೆ ಮೊಮ್ಮಗ, ಆ ರೀತಿಲಿ ಇತ್ತು ಈ ಜಿಲ್ಲೆ, ನಿಮಗೂ ಗೊತ್ತಿರುವ. ಈಗ ಜನ ಹುಷಾರಾಗಿದ್ದಾರೆ. ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅಂದಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ.
ಫ್ಯಾಷನ್ ಪ್ರಿಯರೇ, ಇಲ್ಲಿದೆ ಬಂಪರ್ ಆಫರ್. ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ. ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ. ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್. ಬ್ರಾಂಡೆಡ್ ಬಟ್ಟೆಗಳು, ಅದು ಕೆಜಿ ಲೆಕ್ಕದಲ್ಲಿ. ಎಸ್, ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್. 1 ಕೆಜಿ ಬಟ್ಟೆಗೆ ಕೇವಲ 899 ರೂಪಾಯಿಗಳು. ಇದು ಕೇವಲ ಆಫರ್ ಅಲ್ಲ, ಧಮಾಕ ಆಫರ್. ಅಷ್ಟೇ ಅಲ್ಲ, ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ. ಈ ಆಫರ್ ಕೆಲವೇ ದಿನಗಳು ಮಾತ್ರ. ಸ್ಥಳ: ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ, ವೀರಭದ್ರ ಗಲ್ಲಿ, ಶಿರಸಿ.